ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2001 ಮಾಡಲು ಒಂದು ಮಾರುತಿ ಸುಜುಕಿ ಜೆನ್ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೇಳ್ಕೊಂಡೆ ನೋಡಿದ್ರೆ ಸಾಕು. ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ಆ ಲಿಂಕ್ ಟಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು, ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತು ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೇಲಿಗೆ ಗಾಡಿ 2001 ಸರ್ ಮಾಡಲು. ಗಾಡಿ ಯಾವ್ದು ಹೇಳಿ ಸರ್? ಝೆನ್ನು. ಮಾರುತಿ ಸುಜುಕಿ ಜೆನ್ನು. ಹಾಂ ಸರ್, 2001 ಮಾಡಲು. ಓಕೆ. ಓನರ್ ಎಷ್ಟೇನು ಸರ್? ಓನರ್ ನಾನು 4ನೇ ಓನರು. ಓಕೆ. ಕಿಲೋಮೀಟ್ರ್ ಏನಾದ್ರು ರನ್ನಿಂಗ್ ಇದೆ, ಎಷ್ಟು ಓಡಿದೆ ಅಂತ? ಕಿಲೋಮೀಟ್ರು ಒಂದು 60 ಆಗಿದೆ ಸರ್. ಓಕೆ. ಪೆಟ್ರೋಲ್ ಒಂದೇನಾ ಸರ್? ಪೆಟ್ರೋಲು ಮತ್ತು ಗ್ಯಾಸ್ ಐತೆ. ಗ್ಯಾಸು ಒಂದು ಅಂಡೆ ಫುಲ್ ಮಾಡಿಸ್ಕೊಂಡ್ರೆ 350 ಕೊಡ್ತೈತಿ. ಓಕೆ. ಒಂದ್ಸತಿ ಟ್ಯಾಂಕ್ ಫುಲ್ ಮಾಡಿಸಿ 305 ಕಿಲೋಮೀಟ್ರ್ ಬರುತ್ತೆ. 350 ಹೊಡಿಬೋದು. ಹೌದು. ಓಕೆ. ಎಷ್ಟು ಕೆ ಜಿ ಸರ್ ಟ್ಯಾಂಕ್ ಅದು? ಇದು ಎಷ್ಟು ಕೆ ಜಿನೋ ಗೊತ್ತಿಲ್ಲ ಸರ್. ರೌಂಡು ಟ್ಯಾಂಕ್ ಸಣ್ಣದು ಬರುತ್ತಲ್ಲ ರೌಂಡಾಗಿ. ಹಾಂ. ಓಕೆ. ಆ ಅದೇ ಟ್ಯಾಂಕು. ಸ್ಟೆಪ್ನಿ ಟ್ಯಾಂಕ್ ಬರುತ್ತಲ್ಲ ಆ ಟೈಪ್. ಹಾಂ ಹೌದು ಅದೇ. ಓಕೆ. ಈಗ ಆಮೇಲೆ ಗಾಡಿ ಏನಿಲ್ಲ, ಹೊಸ ಟೈರ್ ಹಾಕ್ಸಿದ್ದೀನಿ. ಒಂದು 95% ಟೈರ್ ಐತೆ. ಆಮೇಲೆ ಸರ್ವಿಸ್ ಎಲ್ಲ ಮಾಡಿಸಿಟ್ಟಿದ್ದೀನಿ. ನನಗೊಂಚೂರು ಅಮೌಂಟಿನ ಎಮರ್ಜೆನ್ಸಿ ಇರೋದಕ್ಕೆ ಕೊಡ್ತಾ ಇರೋದು ಅಷ್ಟೇ. ಅವ್ನು ತಗೊಂಡವರು ಯಾವುದು ರಿಪೇರಿ ಇಲ್ಲ, ಬಂದು ಚೆಕ್ ಮಾಡಿ ನೋಡಿ ತಗೊಳ್ಳಿ. ಓಕೆ. ಈಗ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಇನ್ಶೂರೆನ್ಸ್ ಒಂದಿಲ್ಲ ಸರ್, ಎಫ್ ಸಿ ಎಲ್ಲ ರನ್ನಿಂಗ್ ಐತೆ. ನಾನೇ ಮಾಡಿಸಿದ್ದೀನಿ. ಏನೇನು ಟೈರ್ ಹೊಸ ಹಾಕ್ಸಿದ್ರಾ? ಹಾಂ, ಹೊಸ್ತು ಸರ್. ಅಷ್ಟು ಟೈರ್ ಹೊಸ್ತು 4. ಓಕೆ. ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಈಗ? ಇಂಜಿನ್ ಎಲ್ಲ ಸರಿ ಐತೆ ಸರ್, ಎಲ್ಲ ಕರೆಕ್ಟ್ ಆಗೈತೆ. ಬೇಕಾದ್ರೆ 4 ಚೆಕ್ ಮಾಡಿಸ್ಕೊಂಡೆ ತಗೊಳ್ಳಿ ಅವರು. ಓಕೆ. ಈಗ ಗಾಡೀಲಿ ಎ ಸಿ ಏನಾದರೂ ಬರುತ್ತಾ ಸರ್? ಹಾಂ, ಎ ಸಿ ಬರುತ್ತೆ. ನಾನು ತೆಗ್ಸಿದ್ದೀನಿ, ಬೇಕಂದ್ರೆ ಅವ್ರು ಮಾಡಿಸ್ಕೋಬೋದು. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ, ರೀಪೇಂಟ್ ಆಗಿದೆ ಸರ್ ಅದು? ಒರಿಜಿನಲ್ ಪೇಂಟ್ ಐತೆ, ಒರಿಜಿನಲ್. ಓಕೆ. ಈಗ ಇಂಜಿನ್ ಎಲ್ಲ ಓಕೆ ಇದೆ? ಹೌದು ಸರ್, ಗುಡ್ ಐತೆ. ಓಕೆ. ಈಗ ತೊಗೊಂಡ್ರೆ ಸದ್ಯಕ್ಕೆ ಓಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ? ಅಷ್ಟೇನೆ ಸರ್, ಓಡಿಸ್ಬೋದು. ಬೇರೆ ಯಾವುದು 1 ರೂಪಾಯಿ ಅಂದರೆ ಗೊತ್ತಲ್ಲ ಸರ್, ಅದನ್ನು ಅವೆಲ್ಲ ಮಾಮೂಲಿ ಬೈಕ್ ಓಡಿಸ್ದಂಗೆ. ಮೇಂಟೆನೆನ್ಸ್ ಎಲ್ಲ ಚೀಪ್, ಯಾವುದು ಸಮಸ್ಯೆ ಇಲ್ಲ. ರಿಪೇರಿ ಅಂತ ಯಾವುದೂ ಇಲ್ಲ. ಒಂದು ಟೈರ್ ಹಾಕ್ಸ್ಬೇಕು, ಅದು ಹಾಕ್ಸ್ಬೇಕು, ಸರ್ವಿಸ್ ಮಾಡಿಸ್ಬೇಕು ಅಂತ ಯಾವುದೂ ಇಲ್ಲ. ಓಕೆ. ನಾನೆಲ್ಲ ಮಾಡಿಸಿದ್ದೀನಿ. ಓಕೆ. ಈಗ ರೆಕಾರ್ಡ್ಸ್ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಒರಿಜಿನಲ್ ನನ್ನ ಹತ್ರನೇ ಸರ್, ನನ್ನ ಹೆಸರಲ್ಲಿ ಐತೆ ಗಾಡಿ. ಓಕೆ. ಈಗ ಗಾಡಿ ಇರೋದೆಲ್ಲಿ ಸರ್ ಲೊಕೇಶನ್ನು? ಇದು ಶಿವಮೊಗ್ಗ, ಸಾಗರ ಸರ್. ಸಾಗರ ಆ ಕಡೆ ಶಿವಮೊಗ್ಗ. ಹಾಂ. ಓಕೆ. ಅಲ್ಲೇ ಸಿಟಿನಾ? ಹಾಂ, ಶಿವಮೊಗ್ಗದಿಂದ ಮುಂದೆ ಸಾಗರ ಸರ್, ಸಾಗರ. ಅದೇ ಸಾಗರ ಸಿಟಿನಾ ಅಥವಾ ಏನು? ಹೌದು, ಸಿಟಿ. ಓಕೆ. ಏನು ಹೇಳ್ತೀರಾ ಸರ್ ಗಾಡಿ ರೇಟು? ಗಾಡಿ ರೇಟ್ ಇದೆ ಸರ್, 65,000 ಹೇಳ್ತೀನಿ. 65,000? ಹಾಂ. ಏನಾದರೂ ಕಡಿಮೆ ಆಗುತ್ತಾ ಸರ್? ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಸರ್. ಇನ್ನೂ ಜಾಸ್ತಿ ಅಂತಂದರೆ ಭಾರಿ ಇದಾಗುತ್ತೆ, ಲಾಸ್ ಆಗುತ್ತೆ ನನಗೂ. ಹಾಂ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್, ಬಂದರೆ ಅವರು. ಸರಿ ಸರ್, ನಂಬರ್ ಇದೆ ಹಾಕಿರಲಾ? ಹಾಂ, ಇದೇ ಹಾಕಿ ಸರ್. ಸರಿ ಸರ್, ಓಕೆ.